ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ 6ರಿಂದ 14ನೇ ಶತಮಾನದ ಭಾರತ ಎಂಬಂತಹ ಚಾಪ್ಟರ್ ಇಂದ ದಕ್ಷಿಣ ದಂಡಯಾತ್ರೆಯ ನೇತೃತ್ವ ವಹಿಸಿದ್ದ ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಯಾರು ಅಂತ ಕೇಳ್ತಾ ಇದ್ದಾರೆ. ಅಲಾವುದ್ದೀನ್ ಖಿಲ್ಜಿ ಒಬ್ಬ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧವಾದಂತಹ ದೊರೆ. ಓಕೆ, ಅಲಾವುದ್ದೀನ್ ಖಿಲ್ಜಿಯು ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿದ್ದಲ್ಲದೆ ಉತ್ತರ ಮತ್ತು ದಕ್ಷಿಣ ಭಾರತದ ಅರಸರನ್ನು ಸೋಲಿಸಿ ಅಪಾರ ಸಂಪತ್ತನ್ನ ಲೂಟಿ ಮಾಡ್ತಾನೆ ಮಕ್ಕಳು. ಓಕೆ, ಸೊ ಈತನ ದಂಡನಾಯಕನಾದ ಮಲ್ಲಿಕ್ ಕಾಫರ್ನು ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ನಡೆಸಿ ಅಪಾರ ಹಿಂಸೆ ಮತ್ತು ಸಂಪತ್ತುಗಳನ್ನ ಲೂಟಿ ಮಾಡಿ ಕೊಲೆ ಸುಲಿಗೆಗಳನ್ನ ನಡೆಸಿದನು. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮಧುರೈ. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮಧುರೈಗಳ ಮೇಲೆ ದಾಳಿ ನಡೆಸ್ತಾನೆ. ಮಧುರೈಗಳ ಮೇಲೆ ದಾಳಿ ನಡೆಸಿ ಅವುಗಳ ಅವನತಿಗೆ ಕಾರಣನಾಗ್ತಾನೆ ಮಕ್ಕಳಿಗೆ. ಓಕೆನಾ, ಅವುಗಳ ಅವನತಿಗೆ ಕಾರಣನಾಗ್ತಾನೆ. ಯಾರು? ಮಲ್ಲಿಕ್ ಕಾಫರ್. ಆದರೆ ಗೆದ್ದ ರಾಜ್ಯಗಳನ್ನ ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸದೆ ಕೇವಲ ಸಂಪತ್ತನ್ನು ಮಾತ್ರ ಲೂಟಿ ಮಾಡುವಂತಹ ಕೆಲಸವನ್ನ ಈತ ಮಾಡ್ತಾನೆ. ಯಾರು? ಮಲ್ಲಿಕ್ ಕಾಫರ್. ಓಕೆ, ಥ್ಯಾಂಕ್ ಯು.